ಹಲೋ ಎವ್ರಿವನ್, ಇದು ಶುಕ್ರವಾರದ ವ್ಲಾಗ್ ಅಂದರೆ ನೆನೆ ವ್ಲಾಗು. ನಮ್ಮ ಶಿವಮೊಗ್ಗದಲ್ಲಿ ದುರ್ಗಮ್ಮನ ದೇವಸ್ಥಾನ ಇದೆ. ಆ ದುರ್ಗಮ್ಮನ ದೇವಸ್ಥಾನದಲ್ಲಿ ಇವತ್ತು ತೇರನ್ನ ಎಳಿತಾರೆ. ಅಂದರೆ ಹುಣ್ಣಿಮೆ ದಿವಸ, ಹೋಳಿ ಹುಣ್ಣಿಮೆ ಇದೆಯಲ್ಲ, ಹಾಗೆ ದುರ್ಗಿಗುಡಿ ದುರ್ಗಮ್ಮನ ದೇವಸ್ಥಾನ ಅಂದರೆ ತುಂಬ ಫೇಮಸ್. ಅಂದರೆ ಈ ಟೈಮಲ್ಲಿ ಹೋಳಿ ಹಬ್ಬದಲ್ಲಿ ಎಕ್ಸ್ಪೆಷಲಿ. ಹಾಗೆ ನನ್ನ ಅಕ್ಕನ ಮನೆಯೂ ಕೂಡ ಅಲ್ಲೇ ಇರೋದು. ಅವರು ಕೂಡ ಈ ಹಬ್ಬನ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾವೆಲ್ಲ ಅಷ್ಟೇನು ಸೆಲೆಬ್ರೇಟ್ ಮಾಡಲ್ಲ. ಅಂದರೆ ಅವರು ದೇವಸ್ಥಾನದ ಹತ್ರನೇ ಇರೋದ್ರಿಂದ ಪ್ರತಿ ವರ್ಷವೂ ಹಬ್ಬಕ್ಕೆ ಅಂತ ಹೇಳಿ ಕರೀತಾರೆ. ಅದಕ್ಕೆ ನಾನು, ನನ್ನ ತಮ್ಮ ಹಾಗೆ ನನ್ನ ಅಕ್ಕನ ಮಗ ಇನ್ನೊಬ್ಬ ಇದ್ದಾನೆ, ಅವನು ಕೂಡ ಹೋಗಿದ್ವಿ. ಆದರೆ ದೇವಸ್ಥಾನದೊಳಗಡೆ ಹೋಗೋಕ್ಕಾಗಿಲ್ಲ. ನಾನು ತೋರಿಸ್ತಿದ್ದೀನಲ್ಲ, ಅದೇ ದೇವಸ್ಥಾನ. ತುಂಬಾ ರಶ್ ಇತ್ತು. ಆದರೆ ನಮ್ಮ ಅಕ್ಕ ಎಲ್ಲ ದೇವಸ್ಥಾನದ ಹತ್ರ ಇದ್ದು, ಯಾಕಂದರೆ ಅಲ್ಲಿ ಬಂದಿರೋರಿಗೆಲ್ಲ ಪಾನಕ ಕೋಸಂಬರಿ ಎಲ್ಲ ಕೊಡ್ತಾಯಿದ್ರು. ಅಂದರೆ ಪ್ರತಿ ಸರಿನೂ ಎಲ್ಲರೂ ಕೊಡ್ತಾ ಇರ್ತಾರೆ, ಹಾಗೆ ಇವರು ಕೂಡ ಕೊಡ್ತಾ ಇದ್ದಾರೆ, ಯಾಕಂದರೆ ತುಂಬಾ ಬಿಸಿಲೆಲ್ಲ ಇರುತ್ತೆ ಅಂತ ಹೇಳಿ. ಇನ್ನು ಅಲ್ಲಿಂದ ಬಂದಮೇಲೆ ಸಂಜೆ ಮತ್ತೆ ಮನೇಲಿ ಒಂದು ಬರ್ತಡೇ ಇತ್ತು ಅಂತ ಹೇಳ್ಬಿಟ್ಟು ನಾವು ನನ್ನ ಹಸ್ಬೆಂಡ್ ಬರ್ತಡೇಗೆ ಏನು ನಾನು ಡೆಕೋರೇಷನ್ಸ್ ಮಾಡಿಸಿದ್ನಲ್ಲ, ಅದು ಯಾವುದೂ ಕೂಡ ತೆಗೆದಿರಲಿಲ್ಲ. ಇವತ್ತು ಅಮ್ಮದು ಬರ್ತಡೇ ಇತ್ತು, ಆದರೆ 2 days ಅಷ್ಟೇ ಗ್ಯಾಪ್ ಇದ್ದಿದ್ದು. ಹಾಗಾಗಿ ಮತ್ತು ಇನ್ನೇನು ತೆಗಿಯೋದು ಅಂತ ಹೇಳಿಬಿಟ್ಟು ಬಲೂನ್ಸ್ ಎಲ್ಲ ಏನೂ ತೆಗೆದಿರಲಿಲ್ಲ. ನಾವು ಡೆಕೋರೇಷನ್ ಅವರಿಗೂ ಕೂಡ ಹೇಳಿದ್ವಿ. ಆದರೆ ಬರ್ತಡೇ ಯಾರದೇ ಇದ್ರೂ ಪರವಾಗಿಲ್ಲ, ಮಕ್ಕಳು ಮತ್ತು ತುಂಬಾ ಖುಷಿ ಮಾಡ್ತಾರೆ. ಆದರೆ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಎಲ್ಲಾದರೂ ತೆಗಿತಾಯಿದ್ರು. ಅಂದರೆ ಡೆಕೋರೇಷನ್ಸ್ ಎಲ್ಲ ತೊಗೊಂಡೋಗ್ತೀವಿ ಅಂತೇಳಿ. ಹಾಗೆ ನಿಯೋನಿಂದು ಹ್ಯಾಪಿ ಬರ್ತಡೇ ಅನ್ನೋದು ಅದು ಬಿದ್ದೇ ಹೋಗ್ಬಿಡ್ತು, ಬಟ್ ಏನೂ ಆಗಲಿಲ್ಲ.